ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವಿವತ್ತು ಬೆಳಿಗ್ಗೆ ಎಲ್ಲಿದ್ರಿ ಕಾರಣ? ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಯಾಕೆ ಸರ್? ಮೊದಲು ನೀವು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆಮೇಲೆ ಯಾಕೆ ಏನು ಅಂತ ಗೊತ್ತಾಗುತ್ತೆ. ಕೇಳಿ ಸರ್. ಮಾರ್ಕೆಟಿಗೆ ನೀವು ಒಬ್ಬರೇ ಹೋಗಿದ್ರಾ ಅಥವಾ ನಿಮ್ಮ ಜೊತೆ ಇನ್ಯಾರು ಇದ್ರಾ? ನನ್ನ ಜೊತೆ ನನ್ನ ಹೆಂಡತಿ ಇದ್ರು. ಏನಮ್ಮ, ನಿಮ್ಮ ಯಜಮಾನರು ನಿಮ್ಮನ್ನು ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ರೋ ಅಥವಾ ಬೇರೆ ಎಲ್ಲರೂ ಕರ್ಕೊಂಡು ಹೋಗಿದ್ರಾ? ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾವ ದೇವಸ್ಥಾನಕ್ಕೆ? ದೊಡ್ಡ ಗಣಪತಿ ದೇವಸ್ಥಾನ. ದೊಡ್ಡ ಗಣಪತಿ ದೇವಸ್ಥಾನನಾ? ಏನಮ್ಮ, ಇವ್ರು ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬಂದರು? ಸರ್, ಬೆಳಗ್ಗೆ ಮನೆ ಬಿಟ್ಟಾಗ 7 ಗಂಟೆ ಆಗಿತ್ತು. ಮನೆಗೆ ಬಂದಾಗ 9:30 ಆಗಿತ್ತು. ನೀವು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರಿ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ? ಅಲ್ಲಿ CCTV ಫುಟೇಜ್ ನೀವು ನೋಡ್ಕೋಬಹುದು ಸರ್. ಓ, ಐ ಸಿ. ಓಕೆ, ನೋಡಿ ಮಿಸ್ಟರ್ ಕರ್ಣ, ರಾಂಪುರದಿಂದ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಅಲ್ಲಿ ಚೇರ್ಮನ್ ಗಿರಿಗೆ ಪಟ್ಟಾಭಿಷೇಕ ನಡೆದಿತ್ತಂತೆ. ಅಲ್ಲಿದ್ದ ಖಡ್ಗ ಕಳುವಾಗಿದೆಯಂತೆ. ಅಲ್ಲಿರೋ ಕೆಲವು ಸದಸ್ಯರಿಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ. ಈ ಹಿಂದೆ ನೀವಲ್ಲಿ ಚೇರ್ಮನ್ ಆಗಿದ್ರಿ ಅಂತಲೂ ಹೇಳಿದ್ರು. ಹೌದು ಸರ್, ನಾನು ಚೇರ್ಮನ್ ಆಗಿದ್ದೆ. ಈಗ ನಿಮಗೂ ಆ ಸೂರ್ಯವಂಶದ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ನಿಮ್ಮ ಮೇಲೆ ಅನುಮಾನ ಬಂದಿದೆ ಅಂತ ಕಂಪ್ಲೇಂಟ್ ಕೊಟ್ರು. ಸರ್, ಆ ಖಡ್ಗ ಸಾಮಾನ್ಯವಾದದ್ದಲ್ಲ. ಅದು ಸೂರ್ಯವಂಶದ ತ್ಯಾಗದ ಪ್ರತೀಕ. ಅದು ಕಳು ಆಗಿದೆ ಅಂತಂದ್ರೆ ಸೂರ್ಯವಂಶಕ್ಕೆ ಏನು ಅನಾಹುತ ಕಾದಿದೆ ಅಂತಾನೆ ಅರ್ಥ. ಸರ್, ದಯವಿಟ್ಟು ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿ. ಹೇಗಾದರೂ ಮಾಡಿ ಆದಷ್ಟು ಬೇಗ ಆ ಖಡ್ಗನ ಹುಡುಕಿ ಕೊಡಿ ಸರ್. ನೀವು ಹೇಳೋದು ಸತ್ಯವಾಗಿದೆ. ಆ ಖಡ್ಗ ಕಳುವಾದ ವಿಷಯ ಗೊತ್ತಾದ ಕೂಡಲೇ ಸತ್ಯಮೂರ್ತಿ ಅವರು ಪ್ರಜ್ಞೆ ತಪ್ಪಿ ಬಿದ್ಬಿಟ್ರಂತೆ. ಅವ್ರ ಆರೋಗ್ಯ ಕೂಡ ಸರಿಯಾಗಿಲ್ಲ ಅಂತ ಹೇಳಿದ್ರು. ತಾತಂಗ್ ಮೈ ಹುಷಾರಿಲ್ವಾ? ಈ ವಿಷಯದ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ನಿಮಗೆ ಹೇಳಿ ಕಳಿಸ್ತೀವಿ. ಸ್ಟೇಷನ್ಗೆ ಬರಬೇಕಾಗತ್ತೆ. ಸರಿ ಸರ್, ನೀವು ಯಾವಾಗ ಹೇಳಿದ್ರು ನಾನು ಬರ್ತೀನಿ. ಸರಿ. ದೊಡ್ಡವ್ರಿಗೆ ಮೈ ಹುಷಾರಿಲ್ಲ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ತಾತಂಗ್ ಹುಷಾರಿಲ್ಲ ಅಂದ್ರೆ ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ಅದು ಅಲ್ದೆ ಮೊಮ್ಮಗ ಅಂತ ಬಂದಿರೋನು ಏನ್ ಕಿತಾಪತಿ ಮಾಡಿರ್ತಾನೋ ಗೊತ್ತಿಲ್ಲ. ಈ ಸಮಯದಲ್ಲಿ ನಾನು ತಾತನ ಜೊತೆಲೇ ಇರಬೇಕು. ಅಮ್ಮ, ನಾನು ಈಗಲೇ ಊರಿಗೆ ಹೊರಡ್ತೀನಿ. ಆಯ್ತು ಕಣ, ಹೋಗ್ಬಿಟ್ ಬಾ. ಸುರಭಿ, ಬೇಗ ತಯಾರಾಗೋಣ. ಹೊರಡೋಣ, ಬಾ, ನಡಿ. ಯಾಕಮ್ಮ ಸರಯ್ಯು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಏನ್ ಟೆನ್ಷನ್ನು? ಯಾಕೆ ನಿನಗ್ ಗೊತ್ತಿಲ್ವಾ? ಅಲ್ಲ ಡ್ಯಾಡಿ, ಚೇರ್ಮನ್ ಗಿರಿಯಿಂದ ರಾಖಿ ಪಟ್ಟಾಭಿಷೇಕನ ನಿಂತೋಯ್ತಲ್ಲ. ದೇವಸ್ಥಾನದಿಂದ ಖಡ್ಗ ಕಾಣೆ ಆಗೋದು ಅಂದ್ರೆ ಏನು ಹುಡುಗಾಟದ ವಿಷಯನಾ? ಆ
ಖಡ್ಗ ಎಷ್ಟು ಪವರ್ಫುಲ್ ಅನ್ನೋದು ಸುತ್ತ 10 ಊರ್ನವ್ರಿಗೂ ಗೊತ್ತು. ಅದನ್ನ ಮುಟ್ಟೋ ಸಾಹಸ ಯಾರೂ ಮಾಡಲ್ಲ. ಅಂಥದ್ರಲ್ಲಿ ಕರೆಕ್ಟಾಗಿ ಪಟ್ಟಾಭಿಷೇಕ ನಡೆಯುವಾಗ್ಲೇ ಖಡ್ಗ ಕಾಣೆಯಾಗಿದೆ ಅಂದ್ರೆ ಏನ್ ಡ್ಯಾಡಿ ಅರ್ಥ? ಅದೇನಮ್ಮ ನನಗೂ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲಾ ರೀತಿ ಬಂದೋಬಸ್ತ್ ಮಾಡಿದ್ವಿ, ಆದ್ರೆ ಈ ಖಡ್ಗದ ಕಡೆನೆ ಗಮನ ಹೋಗಿರ್ಲಿಲ್ಲ. ಏನ್ ಡ್ಯಾಡಿ, ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ಹೇಳೋ ಮಾತಾ ಇದು? ನೀವು ನಾಗವಂಶದವರು ಒಟ್ಟಾಗಿದ್ದೀರಾ. ಈಗ ನಿಮ್ ತಾಕತ್ಗೆ ಒಂದ್ ಬಲ ಬಂದಿದೆ. ನಮ್ಮನ್ನ ಯಾರ ಕೈಲೂ ಸೋಲ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ನಿಮ್ಮಿಬ್ರು ಕಣ್ ತಪ್ಸಿ ಖಡ್ಗ ಕಾಣೆಯಾಗಿದೆ ಅಂದ್ರೆ ನಿಮ್ ಶತ್ರು ನಿಮ್ಗಿಂತ ಬುದ್ಧಿಶಾಲಿ, ಬಲಶಾಲಿ ಅಂತ ಅರ್ಥ ಅಲ್ವಾ? ನೋಡಮ್ಮ, ಇದು ಒಂಥರ ಗೊತ್ತಿಲ್ಲದೆ ಇರೋ ಆಕ್ಸಿಡೆಂಟ್ ಆಗತ್ತಲ್ಲ, ಆ ಥರ. ನಾನು ಇನ್ನೂ ಆ ಶಾಕಿಂದ ಹೊರಗಡೆ ಬಂದಿಲ್ಲ. ಇದನ್ನೆಲ್ಲ ಸರಿ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ನನಗೂ ಸ್ವಲ್ಪ ಟೈಮ್ ಕೊಡು. ನನಗ್ಯಾಕೋ ನಾನು ಆ ಮನೆ ಸೊಸೆ ಆಗ್ತೀನಿ ಅನ್ನೋದೇ ಡೌಟ್ ಅಂತ ಅನ್ನಿಸ್ತಾ ಇದೆ. ಸರಿಯೋ, ಇದೇನಮ್ಮ, ಒಂದೇ ಒಂದು ಸಣ್ಣ ಜರ್ಕ್ಗೆ ನೀನ್ ಹೀಗ್ ನಂಬಿಕೆ ಕಳ್ಕೊಬಿಟ್ರೆ ಹೇಗೆ? ಭೂಕಂಪ ಆಗೋದು, ಸುನಾಮಿ ಆಗೋದು ಒಂದು ಸಣ್ಣ ಜರ್ಕಿಂದನೇ ಡ್ಯಾಡಿ. ನೀನಿದನ್ನ ಇಷ್ಟು ಕೇರ್ಲೆಸ್ ಆಗಿ ಯೋಚನೆ ಮಾಡ್ಲೇಬೇಡ. ರಾಕಿನ ಚೇರ್ಮನ್ ಮಾಡೋದು ನನ್ನ ಕನ್ಸಿನ ಮೊದಲನೇ ಹೆಜ್ಜೆ ಆಗಿತ್ತು. ಆ ಫಸ್ಟ್ ಸ್ಟೆಪ್ ನಲ್ಲೇ ನಾವ್ ಎಡು ಬಿಟ್ಟಿದೀವಲ್ಲ ಡ್ಯಾಡಿ. ನನಗೆ ನಿಮ್ ಮೇಲೆ ನಂಬಿಕೆ ಇಲ್ಲ ಡ್ಯಾಡಿ. ಯಾಕೋ ನನ್ ಮದ್ವೆ ಕನ್ಸು ಕನ್ಸಾಗಿ ಉಳ್ಕೊಂಡ್ಬಿಡುತ್ತೆ ಅಂತ ಅನ್ಸ್ತಾ ಇದೆ. ನೋಡ್ ಸರಯ್ಯೋ, ನೀನ್ ಹೋಪ್ಸ್ನ ಕಳ್ಕೊಬೇಡ. ನೀನ್ ಹೀಗ್ ಕೊರಗ್ತಾ ಇದ್ರೆ ಆಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ ಅಷ್ಟೇ. ನೀನು ಸೂರ್ಯವಂಶದ ಸೊಸೆ ಆಗೋ ಆಸೆನ ನಾನೇ ಹುಟ್ಟಾಕಿದ್ದು. ಅದು ಅಷ್ಟು ಸುಲಭವಾಗಿ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ನೋಡ್ ಸರಯ್ಯೋ, ನಿನ್ನ ಕನ್ಸನ್ನ ನನಸ್ ಮಾಡೋದಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನಾನು ಈ ಸಮಸ್ಯೆನ ಇವತ್ತೇ ಈಗಲೇ ಸಾಲ್ವ್ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ಬಿ ಹ್ಯಾಪಿ. ನಮಸ್ಕಾರ ಲಾಯರ್ ಪದ್ಮನಾಭ್ಗೆ.